ಚಂದನ, ಅದೇನಾಯ್ತು ಅಂದ್ರೆ ಮಗಳೇ. ಸಾಕಪ್ಪ, ಸಾಕು. ಸುಮ್ಮನಿದ್ಬಿಡು, ಇನ್ನೇನು ಹೇಳಕ್ ಹೋಗ್ಬೇಡ. ನನಗೆಲ್ಲ ಅರ್ಥ ಆಯ್ತು. ನಿನ್ನಿಂದ ನಾನು ಏನು ಕೇಳಲ್ಲ. ನನ್ನ ಜೀವನ ನಾನು ನೋಡ್ಕೋತೀನಿ. ನನ್ನ ಸರ್ಟಿಫಿಕೇಟ್ ಒಂದು ನಂಗೆ ಕೊಟ್ಬಿಡು ಸಾಕು. ಅದೆಲ್ಲ ಸಾಧ್ಯ ಇಲ್ಲ. ನೀ ಇನ್ಮೇಲೆ ಇಲ್ಲೇ ಇರಬೇಕು, ಇರ್ತೀಯ. ಅದಕ್ಕೆ ಅದಕ್ಕೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಚಂದ್ರು, ನೀನು ಹೇಗಿದ್ದೀಯಾ? ಏನು ತೊಂದರೆ ಇಲ್ಲ ಅಲ್ವಾ? ನಂಗೆ ಯಾಕೋ ಸ್ವಲ್ಪ ಭಯ ಆಗ್ತಿದೆ. ಇದು ನಿನ್ನ ಮನೆ ಚಂದ್ರು, ಬಾ. ಅಮ್ಮ, ಅಮ್ಮ ಹೇಗಿದ್ಯಮ್ಮ? ದಿವ್ಯಾ, ಅವಳನ್ನ ಒಳಗಡೆ ಕರ್ಕೊಂಬ. ಚಂದು, ಬಾ. ಮೈ, ನೀನ್ ಯಾಕೆ ಅಲ್ಲೇ ನಿಂತ್ಬಿಟ್ಟೆ? ಒಳಗ್ ಬಾ. ಚಂದು, ನಾನು ಹೇಳಿದ್ದು ನೀನೊಬ್ಳೆ ಒಳಗಡೆ ಬಾ ಅಂತ. ಯಾರವನು? ಅಮ್ಮ, ಅವನು ಹರಿ ಅವ್ರ ತಮ್ಮ. ನಂಬಿಸಿ ಕುತ್ತಿಗೆ ಕೊಯ್ಯೋ ಜನರಿಗೆ ನಮ್ಮನೆ ಬಾಗ್ಲತ್ರ ಬರೋ ಯೋಗ್ಯತೆ ಇಲ್ಲ. ಅಮ್ಮ, ಮೊದ್ಲು ಅವನನ್ನ ಗೇಟಿಂದ ಹೊರಗಡೆ ಇರೋದಕ್ಕೆ ಹೇಳು. ನಿನಗೆ ಹೇಳಿದ್ದು ಅವನನ್ನ ಗೇಟಿಂದ ಆಚೆ ನಿಲ್ಲೋದಕ್ಕೆ ಹೇಳು ಅಂತ. ಅಮ್ಮ ಅದಕ್ಕೆ ಪರವಾಗಿಲ್ಲ, ನಾನು ಆಚೆ ವೆಯ್ಟ್ ಮಾಡ್ತಿರ್ತೀನಿ, ನೀವು ಮಾತಾಡ್ಕೊ ಬನ್ನಿ. ದಿವ್ಯಾ, ಅವಳನ್ನ ಒಳಗಡೆ ಕರ್ಕೊಂಬ. ಬಾ ಚಂದು. ಹೋಗಿ ಅದಕ್ಕೆ. ಮೈ, ಈ ಹೋಗಿ ಅದಕ್ಕೆ. ಹುಷಾರು. ಅಪ್ಪ, ಹೇಗಿದ್ಯಪ್ಪ? ನಾನು ನಿನ್ನ ನೋಡಕ್ ಬಂದಿದ್ದೆ ಅಪ್ಪ. ನನ್ನ ಯಾರು ಒಳಗ್ ಬರಕ್ಕೆ ಬಿಡ್ಲಿಲ್ಲ. ಸಾರಿ ಅಪ್ಪ, ನಾನ್ ಮಾಡಿದ ತಪ್ಪೆ. ಆದ್ರೆ ಈ ತರ ಎಲ್ಲ ಆಗೋಗತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಅಪ್ಪ. ಸಾರಿ. ನೋಡೆ, ಹೇಗಿದ್ದರು ಹೇಗಾಗಿದ್ದಾರೆ ನಿಮ್ಮಪ್ಪ ನೋಡು. ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗ್ತಾ ಇದ್ದವ್ರನ್ನ ತಲೆ ಎತ್ಕೊಂಡು ತಿರುಗ್ಲಂಗ್ ಮಾಡಿ ಹೋಗ್ಬಿಟ್ಟಲ್ಲೇ ನೋಡಿ. ಇವಾಗ ಇಲ್ಲಮ್ಮ, ನನಗೆ ಬೇರೆ ಯಾವ ದಾರಿನೂ ಇಲ್ಲದೆ ಈ ತರ ಮಾಡ್ಬೇಕಾಯ್ತು. ನಂಗೆ ಮದ್ವೆ ಬೇಡ 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 ಅಂತ ಎಷ್ಟ್ ಸಲ ಹೇಳ್ದೆ. ನೀವ್ ಯಾರಾದ್ರೂ ನನ್ ಮಾತು ಕೇಳಿದ್ರ? ಓ, ನೀನೀಗ್ಲೂ ತಪ್ಪು ತಿದ್ಕೊಳಕ್ ಬಂದಿಲ್ಲ. ನಿನಗೇನ್ ಬೇಕೋ ಅದನ್ನ ತಗೊಂಡು ಹೋಗಕ್ ಬಂದಿದ್ಯಾ. ನಿನಗೆ ಅಪ್ಪನ ಬಗ್ಗೆ ಆದ್ರು ನಮ್ಮ ಬಗ್ಗೆ ಆದ್ರು ಸ್ವಲ್ಪ ಆದ್ರೂ ಕೇರ್ ಇದೆಯಾ ಚಂದನ? ಅಣ್ಣ ಪ್ಲೀಸ್. ಎಲ್ಸೆ ಸಾಕು. ನಿನ್ ಚಿಂತೆನಲ್ಲಿ ಅಪ್ಪ ಅಲ್ಲಿ ಹಾಸಿಗೆ ಹಿಡ್ಕೊಂಡು ಒದ್ದಾಡ್ತಾ ಇದ್ರೆ ನೀನಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ರಿಸೆಪ್ಷನ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದೀಯಾ? ನೀನಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ರಿಸೆಪ್ಷನ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದೀಯಾ?
ನಮಗೆ ಹೇಗೆ ಗೊತ್ತಾಯ್ತು ಅಂತನಾ? ಹಾ, ಎಲ್ಲ ನೋಡಿದೀವಿ ಚಂದನ. ಅಪ್ಪ ಎಷ್ಟು ನೋವು ಅನುಭವಿಸಿದ್ದಾರೆ ಗೊತ್ತಾ ನಿನಗೆ? ಏನೇ ಆ ಮನೆಗಿಂತ ನಿನಗೆ ಒಳ್ಳೆ ಸಂಬಂಧ ಸಿಗ್ತಾ ಇರ್ಲಿಲ್ವಾ? ನಿನ್ ತಲೆ ಮೇಲೆ ನೀನೇ ಚಪ್ಪಡಿಗಳು ಎಳ್ಕೊಂಡ್ಬಿಟ್ಟಲ್ಲಿ. ನಾವು ನೋಡ್ರ ಹುಡುಗ ಸರಿ ಇಲ್ಲ ಅಂತ ಹೋದಿಲ್ಲ, ಈಗ ನೀನ್ ನೋಡ್ಕೊಂಡ್ರ ಹುಡುಗ ನಿನಗೆ ಚಿನ್ನ ತಟ್ಟೆಲಿ ಊಟ ಆಗ್ತಿದಾನ? ಅಯ್ಯೋ ಅಮ್ಮ, ಇರೋ ತಟ್ಟೆನು ಮಾರ್ಕೊಂಡ್ ತಿನ್ನೋ ಫ್ಯಾಮಿಲಿ ಅದು. ಅಯ್ಯೋ ದೇವ್ರೆ, ನಮ್ಮೆಲ್ರನ್ನು ಸಮಾಧಿ ಮಾಡಿ ನೀನು ಪಾತಾಳಕ್ ಬಿದ್ದೋಗಿದೆಯಲ್ಲೇ. ಇದೆಲ್ಲ ನಿನಗೆ ಬೇಕಾಗಿತ್ತಾ? ಅಮ್ಮ, ನನ್ ಮದ್ವೆ ಆಗ್ಬೇಕು ಅಂತ ಯೋಚನೆನೇ ಮಾಡಿರ್ಲಿಲ್ಲ. ಆದ್ರೆ ಆ ಟೈಮಲ್ಲಿ ನಂಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ಲಿಲ್ಲ. ಓಹೋ, ನೀನೇನ್ ಚಿಕ್ಕ ಹುಡುಗಿನ? ನಿಮ್ಮಪ್ಪ ಪೊಲೀಸ್ ಸ್ಟೇಷನ್ ಕರೆದಾಗ್ಲಿ ನೀನ್ ಬಂದಿದ್ರೆ ಒಳ್ಳೆ ಹುಡುಗ ನೋಡಿ ಮದ್ವೆ ಮಾಡ್ತಾ ಇದ್ವಿ ತಾನೆ? ನೀವ್ ನಂಗೆ ಕೊಡ್ಬೇಕಂತಿದ್ದ ಜೀವನ ನಂಗೆ ಇಷ್ಟ ಇರ್ಲಿಲ್ಲ ಅಮ್ಮ. ಈಗ್ಲೂ ನೀವ್ ಅನ್ಕೊಂಡಿರೋ ತರ ಮದ್ವೆಗ್ ಸುಖವಾಗಿರಕ್ ನಾನ್ ಬೆಂಗಳೂರಿಗೆ ಹೋಗ್ಲಿಲ್ಲ. ನಾನ್ ಕೆಲ್ಸಕ್ ಟ್ರೈ ಮಾಡ್ತಿದ್ದೀನಿ, ಆದ್ರೆ ಅದಕ್ಕೆ ಸರ್ಟಿಫಿಕೇಟ್ ಅವಶ್ಯಕತೆ ಇದೆ. ಅದಕ್ಕೆ ನಾನು ಅದಕ್ಕೆ ಫೋನ್ ಮಾಡಿ ಸರ್ಟಿಫಿಕೇಟ್ ಕೇಳಿದ್ದು. ಆದಷ್ಟು ಬೇಗ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರಿ ನನ್ ಕನ್ಸನ್ನ ನನ್ಸ್ ಮಾಡ್ಕೋಬೇಕು. ಈಗ ನನ್ ಕಣ್ಮುಂದೆ ಅದೊಂದೇ ಇರೋದಮ್ಮ. ಮೊದ್ಲಿಂದನೂ ನಾನು ನಿಮ್ಗೆಲ್ಲ ಅದೇ ಅಲ್ವಾ ಹೇಳ್ತಿದ್ದಿದ್ದು. ಈಗ್ಲೂ ನನ್ನ ಆಸೆ ಅದೇ ಅಮ್ಮ. ಆ ಮನೆ ಬಗ್ಗೆ ಕೇಳಿದ್ಮೇಲಂತೂ ನಮ್ಗೆ ಹಗಲು ರಾತ್ರಿ ನಿಂದೆ ಯೋಚನೆ ಆಗಿದೆ. 5 ಜನ ಗಂಡಸರಿರೋ ಮನೇಲಿ ನೀನೊಬ್ಳು ಹೇಗೆ ಇರ್ತಿದೀಯಾ? ಅವರಪ್ಪ ಬೇರೆ ಕೊಲೆಗಾರ ಅಂತೆ. 3 ಹೊತ್ತು ಕುಡ್ಕೊಂಡು ಬೀದಿಲೇ ಬಿದ್ದಿರ್ತಾರಮ್ಮ ಮುದುಕ. ಊರ್ನಲ್ಲಿ ಯಾರಿಗೂ ಆ ಮನೇನ್ ಕಂಡ್ರಾಗಲ್ಲ. ಹಾಗೆಲ್ಲ ಏನು ಇಲ್ಲಮ್ಮ. ಏನೋ ತಪ್ಪಾಗೋಯ್ತು ಅಂತ ಎಲ್ಲ ಮರ್ತ್ಬಿಡು ಚಂದು. ನಾವೆಲ್ಲರೂ ನಿನ್ನ ಕ್ಷಮಿಸಿದೀವಿ. ನಿನಗ್ ನಡೆದಿರೋ ಮದ್ವೆ ಒಂದ್ ಮದ್ವೆನೇ ಅಲ್ಲ ಕಣೆ. ನನ್ ಮದ್ವೆ ಬಗ್ಗೆ ಹೇಳ್ತಿಲ್ಲ ಅಮ್ಮ. ನನ್ ಕೆಲ್ಸಕ್ಕೆ ಹೋಗ್ಬೇಕು, ದೊಡ್ಡ ಆರ್ಕಿಟೆಕ್ಟ್ ಆಗ್ಬೇಕು, ಅದೇ ನನ್ ಮನ್ಸಲ್ಲಿರೋದು. ನೋಡಿದ್ರಪ್ಪ ಏನೇನೆಲ್ಲ ಮಾಡಿದ್ರಿ ಇವಳಿಗೆ. ಇವತ್ತು ನಿಮ್ಮ ಮಾತನ್ನೇ ಕಾಲ್ ಕಸ ಮಾಡಿ ಮಾತಾಡ್ತೀಯಾಳೆ ಇವಳನ್ನ. ನೀನು ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟೇ ತಾನೆ? ಆದರೆ ಬೆಂಗಳೂರಲ್ಲಿ ಬೇಡ, ಇಲ್ಲೇ ಇರು. ನಿನ್ಗೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಅಪ್ಪ ಇಲ್ಲ, ಆಗಲ್ಲಪ್ಪ, ಆಗಲ್ಲ. ಯಾಕಾಗಲ್ಲ? ಆ ಡ್ರೈವರ್ ಮನೇಲಿದ್ರೆ ಆಗತ್ತಾ? ಅಯ್ಯೋ ದೇವ್ರೆ, ನಾನ್ ನಿಮ್ಗೆ ಹೇಗ್ ಹೇಳಿ ಅಪ್ಪ? ನೀವ್ ಅನ್ಕೊಂಡಿರೋ ಹಾಗೆ ನಾನು ಹರಿನ ಮತ್ತೆ ಉಚ್ಚೆ ಬಾಯಿ. ಆಗ್ಲಿ ನೋಡ್ತಾನೆ ಇದ್ದೀನಿ. ಇಷ್ಟೆಲ್ಲ ಮಾಡದ್ಮೇಲೂ ನಿನ್ ಮನೆಯೊಳಗಡೆ ಬಿಟ್ಕೊಂಡಿರೋದೇ ಹೆಚ್ಚು. ಅಂತದ್ರಲ್ಲಿ ಈಗಲೂ ನಿನಗೆ ನಮ್ಮ ಮಾತು ಕೇಳಬೇಕು ಅನಿಸ್ತಿಲ್ವಾ? ಅಯ್ಯೋ ಅಣ್ಣ, ನನ್ ಮಾತ್ ಕೇಳು. ಆರ್ಯಂಗಿಂತ ನಿಂಗೆ ಒಳ್ಳೆ ಹುಡುಗ ಸಿಗಲ್ಲ, ನೆನ್ಪಿಟ್ಕೋ. ನೀನ್ ಇಷ್ಟೆಲ್ಲ ಮೋಸ ಮಾಡಿದ್ರು ಅವ್ರು ಆಸ್ಟ್ರೇಲಿಯಾಗ ಹೋಗದೆ ಇನ್ನು ಇಲ್ಲೇ ವೆಯ್ಟ್ ಮಾಡ್ತಿದ್ದಾರೆ. ಅದು ಗೊತ್ತಾ ನಿನಗೆ? ಚಂದನ, ಅದೇನಾಯ್ತು ಅಂದ್ರೆ ಮಗಳೇ. ಸಾಕಪ್ಪ, ಸಾಕು. ಸುಮ್ಮನಿದ್ಬಿಡು, ಇನ್ನೇನು ಹೇಳಕ್ ಹೋಗ್ಬೇಡ. ನನಗೆಲ್ಲ ಅರ್ಥ ಆಯ್ತು. ಇನ್ನಿನಿಂದ ನಾನು ಏನು ಕೇಳಲ್ಲ. ನನ್ನ ಜೀವನ ನಾನು ನೋಡ್ಕೋತೀನಿ. ನನ್ನ ಸರ್ಟಿಫಿಕೇಟ್ ಒಂದು ನಂಗೆ ಕೊಟ್ಬಿಡು ಸಾಕು. ಅದೆಲ್ಲ ಸಾಧ್ಯ ಇಲ್ಲ. ನೀ ಇನ್ಮೇಲೆ ಇಲ್ಲೇ ಇರ್ಬೇಕು, ಇರ್ತೀಯ. ನಿನ್ನಿಂದ ನಮ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತೇನೆ. ಸಮಾಜದಲ್ಲಿ ತಲೆ ಬಗ್ಸೋಂಗಾಯ್ತು, ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು, ನಿನ್ ಮದುವೆ ಖರ್ಚು ಮಾಡಿದ 25 ಲಕ್ಷ ಹಾಳಾಗೋಯ್ತು. ಆದ್ರೂ ನಾವು ನಿನ್ಗೆ ಕ್ಷಮಿಸಿದೀವಿ. ನೀನ್ ಮನೆಯಲ್ಲಿರೋ ಅಂದ್ರೆ ಇರಲ್ಲ ಅಂತ ಹಠ ಮಾಡ್ತೀಯಾ? ಈ ತರ ಎಲ್ಲ ಯಾರ ಮನೆಯಲ್ಲೂ ನಡೆಯಲ್ಲ ಕಣೆ. ನಾವ್ ಎಲ್ಲವನ್ನು ಮರೆತು ಮತ್ತೆ ನಿನ್ನ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ರೆಡಿ ಇದೀವಿ. ನಿನ್ ಕನ್ಸನ್ನೆಲ್ಲ ನನಸು ಮಾಡ್ತಿದೀವಿ ಅಂತ ಹೇಳ್ತಾ ಇದೀವಲ್ಲ, ಇದಕ್ಕಿಂತ ಮತ್ತೆ ನಿನಗಿನ್ನೇನ್ ಬೇಕು? ಇಲ್ಲಮ್ಮ, ನಾನಿಲ್ಲಿರೋದಕ್ಕಾಗಲ್ಲ. ಅದು ಬೇರೆ ನೀವು ಆರ್ಯನ್ ಬಗ್ಗೆ ಹೇಳಿದ್ಮೇಲಂತೂ ಸಾಧ್ಯನೇ ಇಲ್ಲ. ನಂಗೆ ನನ್ನ ಸರ್ಟಿಫಿಕೇಟ್ ಕೊಟ್ಬಿಡಿ, ನಾನು ಇಲ್ಲಿಂದ ಹೋಗ್ತಾ ಇರ್ತೀನಿ. ಅಷ್ಟೊತ್ತಿಂದ ಹೇಳ್ತಿದ್ದೀನಿ ತಾನೆ, ನಿನಗೆ ಯಾವ ಡಾಕ್ಯುಮೆಂಟು ಕೊಡಲ್ಲ. ಮರ್ಯಾದೆಯಿಂದ ಮನೇಲಿ ಇರೋ ಹಾಗಿದ್ರೆ ಇರು. ಅಣ್ಣ, ಏನ್ ಮಾತಾಡ್ತಿದ್ಯಾ ನೀನು? ನಾನು ಅದಕ್ಕೆ ಫೋನಲ್ಲೇ ಹೇಳಿದ್ದೆ ನಾನು ಇಲ್ಲಿಗೆ ಬರ್ತಿರೋದು ಸರ್ಟಿಫಿಕೇಟ್ಗೋಸ್ಕರ ಮಾತ್ರ ಅಂತ. ಆದ್ರೆ ಈಗ ನೀವೆಲ್ಲ ಹೇಳ್ತಿರೋದು ಕೇಳಿಸ್ಕೊತಿದ್ರೆ ನಂಗೆ ಭಯ ಆಗ್ತಿದೆ. ಭಯನಾ? ಲೇ, ಕತ್ಕೂಯೋ ಜನರ ಮಧ್ಯ ಬದುಕ್ತಾ ಇದೀಯಾ, ಅಲ್ಲಿ ಭಯ ಇಲ್ಲ ನಿನಗೆ. ಸ್ವಂತ ಮನೆಯವ್ರನ್ನ ಕಂಡ್ರೆ ಭಯನಾ? ಚಂದು, ನೀನ್ ಮತ್ತೆ ಆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ? ಬೇಡ ಕಣೆ ಚಂದು,
ನಮ್ಮ ಹೊಟ್ಟೆ ಉರಿಸ್ಬೇಡ. ಈಗಲೇ ಹಗಲು ರಾತ್ರಿ ಎಂದೇ ಕಣ್ಣೀರ್ನಲ್ಲಿ ದಿನ ಕಳೀತಾ ಇದೀವಿ. ಬೇಡಮ್ಮ. ಆ ಜೀವನ ನಿನಗೆ ಬೇಡ ಚಂದು. ನಾವು ನಿನ್ನನ್ನು ಎಲ್ಲಿಗೂ ಕಳ್ಸಲ್ಲ. ನಡಿ ಒಳಗೆ ಬಾ ಅಂತೀನಿ. ನಾನು ಹೇಳಿದ್ನಲ್ಲಮ್ಮ, ನಾನು ಇಲ್ಲಿರಲ್ಲ. ಹೇ, ನೋಡಿದ್ರಪ್ಪ, ಇವಳಿಗೆ ಎಷ್ಟು ಹೇಳಿದ್ರು ಆ ಮನೆನೇ ಇಂಪಾರ್ಟೆಂಟು. ಏಯ್, ಯಾಕೆ ಜೀವ ಇರ್ಬೇಕಾದ್ರೆ ನಮ್ಮನ್ನ ಈ ರೀತಿ ಸಾಯಿಸ್ತಾ ಇದೀಯಾ? ನಮ್ ಸಾವು ನೋಡೋದಕ್ಕೆ ನಿನಗೆ ಅಷ್ಟೊಂದು ಇಷ್ಟನಾ? ಅಮ್ಮ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ. ನೀವು ನನ್ನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಮನೆಗೋಸ್ಕರ ಹೋಗ್ತಾ ಇಲ್ಲ. ನನ್ಗೆ ನನ್ನ ಸರ್ಟಿಫಿಕೇಟ್ ಮುಖ್ಯ ಅಷ್ಟೆ. ಪ್ಲೀಸ್ ಅದೊಂದು ಕೊಟ್ಬಿಡಿ ಪ್ಲೀಸ್. ನೀವೆಲ್ಲ ನನ್ನ ಮಾತಾಡ್ಸಿದ್ದು, ನನ್ನ ಕ್ಷಮಿಸಿದ್ದು ಅದೆಲ್ಲ ನಂಗೆ ಸಂತೋಷನೇ. ನಾನು ನಿಮ್ಗೆಲ್ಲ ಯಾವ ಮೋಸನೂ ಮಾಡ್ತಾ ಇಲ್ಲ. ನಿಮ್ಗೆಲ್ಲ ನಿಜ ಏನು ಅಂತ ಆದಷ್ಟು ಬೇಗ ಗೊತ್ತಾಗತ್ತೆ. ನಾನು ಅನ್ಕೊಂಡಿದ್ನ ಖಂಡಿತ ಸಾಧಿಸ್ತೀನಿ. ನಿಮ್ಗೆ ನನ್ ಮೇಲೆ ಹೆಮ್ಮೆ ಆಗತ್ತೆ. ಏನ್ರಿ ಇವಳು, ನಾವ್ ಇಷ್ಟೊಂದು ಹೇಳಿದ್ರು ನಮ್ ಮಾತೆ ಕೇಳಲ್ಲ ಅಂತಾಳೆ. ಚಂದನ, ನೀನ್ ಯಾವತ್ತು ನನ್ನ ಕಣ್ಣೆದುರಿಗೆ ಅವ್ನ ಮದುವೆ ಆದ್ಯೋ ಅವತ್ತೇ ಅವನ ತಲೆ ತೆಗಿಬೇಕಾಗಿತ್ತು. ಅವತ್ತು ಅವನ ತಲೆ ತೆಗ್ದಿದ್ರೆ ಇವತ್ತು ನಿನ್ ಬಾಯಿಂದ ಇಂಥ ಮಾತು ಕೇಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಏನಪ್ಪ ಹೀಗೆಲ್ಲ ಮಾತಾಡ್ತಿದ್ಯಾ? ನಮ್ಮೆಲ್ಲರ ವೇದನೆ ನಿನಗೆ ಕಾಣಿಸ್ತಿಲ್ಲ ಅಲ್ಲ? ನಿನಗೆ ಜನ್ಮ ಕೊಡ್ತಕ್ಕೆ ಅನುಭವಿಸುವಾಗ ಮಾಡಿಬಿಟ್ಟಿದೆ. ನಮ್ಮೆಲ್ಲರೂ ಸಂಕಟ ಅರ್ಥ ಮಾಡ್ಕೋ ಚಂದನ. ಅಪ್ಪ, ನೀನ್ ಮೊದ್ಲೇ ನನ್ ಮಾತು ಕೇಳಿದಿದ್ರೆ ನಾನು ಈ ಮನೆ ಬಿಟ್ಟು ಹೋಗ್ತಾನೆ ಇರ್ಲಿಲ್ಲಪ್ಪ. ಈಗ ನಾನ್ ಕೆಲ್ಸ ಜಾಯಿನ್ ಆಗಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದೀನಿ. ದಯವಿಟ್ಟು ಇಂಥ ಟೈಮಲ್ಲಿ ನನ್ನ ಕಟ್ ಹಾಕಕ್ ನೋಡ್ಬೇಡಿ. ನೋಡು ಚಂದನ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನಿನ್ನ ಕತ್ತಲ್ಲಿರೋ ತಾಳಿನ ಕೆತ್ತಿ ಬಿಸಾಕ.